ಕಿಚ್ಚ ಸುದೀಪ್ ಮಾರ್ಕ್ ಅವತಾರದ ಸಣ್ಣ ಝಲಕ್ ರಿವೀಲ್ ಆಗಿದೆ. ಡಿಸೆಂಬರ್ 25ಕ್ಕೆ ಸಿನಿಮಾ ತೆರೆಗೆ ಬರ್ತಿದ್ದು ಸದ್ಯ ಟ್ರೈಲರ್ ರಿಲೀಸ್ ಆಗಿ ಧೂಳೆಬ್ಬಿಸಿದೆ. ಭರ್ಜರಿ ಆಕ್ಷನ್ ಜೊತೆಗೆ ಕಿಚ್ಚನ ಮಾಸ್ ಪರ್ಫಾರ್ಮೆನ್ಸ್, ಜಬರ್ದಸ್ತ್ ಡೈಲಾಗ್ಸ್ ಕೇಳಿ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಸೂಪರ್ ಹಿಟ್ ಮ್ಯಾಕ್ಸ್ ಕಾಂಬಿನೇಷನ್ ಅಲ್ಲಿ ಬರ್ತಿರೋ ಎರಡನೇ ಸಿನಿಮಾ ಇದು. ವಿಜಯ್ ಕಾರ್ತಿಕೇಯನ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಮತ್ತೊಮ್ಮೆ ಕಳ್ಳ ಪೊಲೀಸ್ ಆಟವನ್ನ ಚಿತ್ರದಲ್ಲಿ ಹೇಳಲಾಗ್ತಿದೆ. ಮಾನವ ಕಳ್ಳ ಸಾಗಾಣಿಕೆ ಕತೆ ಚಿತ್ರದಲ್ಲಿರೋದು ಟ್ರೈಲರ್ ನೋಡಿದರೆ ಅರ್ಥವಾಗುತ್ತಿದೆ. ಇದರ ಜೊತೆಗೆ ಪೊಲಿಟಿಕಲ್ ಅಂಶಗಳನ್ನು ಸೇರಿಸಿ ಪಕ್ಕಾ ಪೈಸಾ ವಸೂಲ್ ಸಿನಿಮಾ ಕಟ್ಟಿಕೊಟ್ಟಂತೆ ಕಾಣುತ್ತಿದೆ. ಸೂಪ್ರಿಡೆಂಟ್ ಆಫ್ ಪೊಲೀಸ್ ಅಜಯ್ ಮಾರ್ಕಂಡೇಯ ಅಲಿಯಾಸ್ ಮಾರ್ಕ್ ಆಗಿ ಕಿಚ್ಚನ ಆರ್ಭಟ ಅಭಿಮಾನಿಗಳಿಗೆ ಹಬ್ಬದೂಟ ಆಗುವುದರಲ್ಲಿ ಸಂದೇಹವಿಲ್ಲ. ಆದಿಕೇಶವ ರಾಜ್ಯದ ಮುಖ್ಯಮಂತ್ರಿ ಆಗುವುದಕ್ಕೆ ಏನು ಬೇಕಾದರೂ ಮಾಡ್ತಾನೆ. ಇದೇ ಹಾದಿಯಲ್ಲಿ ಮಾರ್ಕ್ ಅಮಾನತ್ತಿನಲ್ಲಿ ಇರುತ್ತಾನೆ. ಆದರೆ ಆದಿಕೇಶವನ ನಿಜವಾದ ಬಣ್ಣ ಬಯಲು ಮಾಡಲು ಒಂದು ಅವಕಾಶ ಸಿಗುತ್ತದೆ. ಅದನ್ನು ಉಪಯೋಗಿಸಿಕೊಂಡು ಹೇಗೆ ಮಾರ್ಕ್ ದುಷ್ಟರನ್ನ ಸೆದೆಬಡಿಯುತ್ತಾನೆ ಎನ್ನುವುದು ಚಿತ್ರದ ಒನ್ಲೈನ್ ಸ್ಟೋರಿ ಆಗಿದೆ. ಮ್ಯಾಕ್ಸ್ ರೀತಿಯಲ್ಲಿ ಮಾರ್ಕ್ ಕೂಡ ಒಂದೇ ರಾತ್ರಿಯಲ್ಲಿ ನಡೆಯುವ ಕತೆ ಎನ್ನಿಸ್ತಿದೆ. ಟ್ರೈಲರ್ನಲ್ಲಿರುವ ಬಹುತೇಕ ಸನ್ನಿವೇಶಗಳನ್ನು ನೈಟ್ ಎಫೆಕ್ಟ್ನಲ್ಲಿ ಕಟ್ಟಿಕೊಟ್ಟಿರುವುದು ಗೊತ್ತಾಗುತ್ತಿದೆ. ಮಕ್ಕಳನ್ನು ಅಪಹರಿಸಿಟ್ಟ ದುಷ್ಟ ಮಾರ್ಕ್ಗೆ 18 ಗಂಟೆಗಳಲ್ಲಿ ಕಾಪಾಡಿಕೊಳ್ಳಲು ಅವಕಾಶ ಕೊಡುತ್ತಾನೆ. ಮುಂದೇನು ಎನ್ನುವುದು ಸಿನಿಮಾ ಕತೆ. ಮೇಲ್ನೋಟಕ್ಕೆ ಕತೆ ಸಿಂಪಲ್ ಅನ್ನಿಸಿದರೂ ಟ್ರೀಟ್ಮೆಂಟ್ ಮಜವಾಗಿ ಇರುವ ಸಾಧ್ಯತೆ ಇದೆ. ಮ್ಯಾಕ್ಸ್ ಸಿನಿಮಾ ನೋಡಿದವರಿಗೆ ಅದು ಖಾತ್ರಿಯಾಗಿರುತ್ತದೆ. ಸುದೀಪ್ ಜೊತೆ ಯೋಗಿ ಬಾಬು, ನವೀನ್ ಚಂದ್ರ, ದೀಪಿಕಾ, ಗುರು ಸೋಮ್ ಸುಂದರಂ ಮತ್ತು ರೋಶಿನಿ ಪ್ರಕಾಶ್ ತಾರಾಗಣದಲ್ಲಿದ್ದಾರೆ. ಹದ್ದು ಹಾರಾಡ್ಕೊಂಡು ಬರೋದು ಲೇಟ್ ಆಗ್ಬೋದು, ಚಿರತೆ ಹುಡ್ಕೊಂಡು ಬರೋದು ಲೇಟ್ ಆಗ್ಬೋದು, ಆದರೆ ಇದು ಮಾರ್ಕ್ ಎನ್ನುವ ಡೈಲಾಗ್ ಅಭಿಮಾನಿಗಳಿಗೆ ಸಖತ್ ಮಜಾ ಕೊಡುವಂತಿದೆ. ಇನ್ನು ಟ್ರೈಲರ್ ಕೊನೆಯಲ್ಲಿ ಬರುವ ದಮ್ ಹೊಡೆಯೋದು ಕಮ್ಮಿ ಮಾಡಬೇಕಲೇ ಡೈಲಾಗ್ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಅಜನೀಶ್ ಲೋಕನಾಥ್ ಸಂಗೀತ ಚಿತ್ರಕ್ಕಿದೆ. ಟ್ರೈಲರ್ ಬಿಜಿಎಂ ಕಿಕ್ ಕೊಡುವಂತಿದೆ. ಸುದೀಪ್ ಹೇರ್ ಸ್ಟೈಲ್ ಬದಲಿಸಿಕೊಂಡು ಸ್ಟೈಲಿಶ್ ಅವತಾರದಲ್ಲಿ ಮಿಂಚಿದ್ದಾರೆ. ಟ್ರೈಲರ್ನಲ್ಲಿ ಮ್ಯಾಕ್ಸ್ ಛಾಯೆ ಕೂಡ ಕಾಣುತ್ತಿದೆ ಎಂದು ಕೆಲವರು ಕಮೆಂಟ್ ಮಾಡ್ತಿದ್ದಾರೆ. ಸತ್ಯಜ್ಯೋತಿ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಸಿನಿಮಾ ನಿರ್ಮಾಣವಾಗಿದೆ. ಸುದೀಪ್ ಕೂಡ ಕೈ ಜೋಡಿಸಿದ್ದಾರೆ. ಚೆನ್ನೈನಲ್ಲಿ ಸಾಕಷ್ಟು ಚಿತ್ರೀಕರಣ ನಡೆದಿದೆ. ಈಗಾಗಲೇ ಚಿತ್ರದ ಸೈಕೋ ಸೈತಾನ್ ಸಾಂಗ್ ಬಂದು ಹಿಟ್ ಆಗಿದೆ. ಕನ್ನಡ ಜೊತೆಗೆ ತೆಲುಗು, ತಮಿಳು ಹಾಗೂ ಮಲಯಾಳಂ ಭಾಷೆಗಳಲ್ಲಿ ಮಾರ್ಕ್ ಸಿನಿಮಾ ಬಿಡುಗಡೆಯಾಗಲಿದೆ. ಡಿಸೆಂಬರ್ 25ಕ್ಕೆ ಅರ್ಜುನ್ ಜನ್ಯ ನಿರ್ದೇಶನದ 45 ಸಿನಿಮಾ ಕೂಡ ತೆರೆಗೆ ಬರ್ತಿದೆ. ಎರಡು ಚಿತ್ರಗಳ ನಡುವೆ ಬಾಕ್ಸ್ ಆಫೀಸ್ ಕ್ಲಾಶ್ ಆಗುವ ಸಾಧ್ಯತೆ ಇದೆ. ಬಾಹುಬಲಿ ಹಾಗೂ ಕೆಜಿಎಫ್ ಸಿನಿಮಾಗಳು 2 ಭಾಗಗಳಾಗಿ ಪ್ರೇಕ್ಷಕರ ಮುಂದೆ ಬಂದು ಗೆದ್ದಿದ್ದವು. ಮುಂದೆ ಇದೇ ರೀತಿ ಸಾಕಷ್ಟು ಪ್ರಯತ್ನಗಳು ನಡೆಯಿತು. ಸರಣಿ ಸಿನಿಮಾಗಳನ್ನ ಒಂದರ ಹಿಂದೆ ಒಂದರಂತೆ ತೆರೆಗೆ ಬರುವುದು ವಾಡಿಕೆ. ಆದರೆ ಇತ್ತೀಚೆಗೆ ಕೊಂಚ ಗ್ಯಾಪ್ ಕೊಟ್ಟು ಪಾರ್ಟ್ 2 ಮಾಡುವ ಲೆಕ್ಕಾಚಾರ ಶುರುವಾಗಿದೆ. ದೇವರ 2, ಸಲಾರ್ 2, ಕಲ್ಕಿ 2 ಹೀಗೆ ಕೆಲ ಸಿನಿಮಾಗಳ ಸೀಕ್ವೆಲ್ ಯಾವಾಗ ಬರುತ್ತದೆ ಎನ್ನುವುದು ಗೊತ್ತಿಲ್ಲ. ಕೆಜಿಎಫ್ ಚಾಪ್ಟರ್ 3 ಯಾವಾಗ ಎನ್ನುವ ಪ್ರಶ್ನೆ ಕೂಡ ಅಭಿಮಾನಿಗಳನ್ನ ಕಾಡುತ್ತಿದೆ. ಆದರೆ ಜೂನಿಯರ್ NTR ನಟನೆಯ ದೇವರ 2 ಸಿನಿಮಾ ನಿಂತೇ ಹೋಯಿತು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯಾಗಿದೆ. NTR ಅಭಿಮಾನಿಗಳಿಗೆ ಇದು ನಿಜಕ್ಕೂ ದೊಡ್ಡ ಆಘಾತವನ್ನು ನೀಡಿದೆ. ದೇವರ ಸಿನಿಮಾದ ಮೊದಲ ಭಾಗದ ಬಿಡುಗಡೆಗೂ ಮುನ್ನವೇ ಎರಡನೇ ಭಾಗದ ಬಗ್ಗೆ ಚರ್ಚೆಗಳು ನಡೆಯುತ್ತಾ ಬಂದಿದ್ದವು. ಆದರೆ ಈ ರೀತಿ ದಿಢೀರಾಗಿ ಸಿನಿಮಾ ನಿಂತಿದೆ ಎಂಬ ವದಂತಿ ಕೇಳಿ ಬಂದಿರುವುದು ಅಚ್ಚರಿ ಮೂಡಿಸಿದೆ. ಒಂದು ವೇಳೆ ದೇವರ 2 ಸಿನಿಮಾ ರದ್ದಾದರೆ NTR ಅವರ ಮುಂದಿನ ಪ್ರಾಜೆಕ್ಟ್ಗಳು ಯಾವ್ಯಾವು ಎಂಬ ಕುತೂಹಲ ಹೆಚ್ಚಾಗಿದೆ. ದೇವರ 2 ಸಿನಿಮಾ ನಿಂತು ಹೋಗಲು ಮುಖ್ಯ ಕಾರಣ ಕಥೆಯ ಬಗ್ಗೆ ಜೂನಿಯರ್ NTR ತೃಪ್ತರಾಗದಿರುವುದು. ಹೌದು, ನಿರ್ದೇಶಕ ಕೊರಟಲ ಶಿವ ಅವರು ಎರಡನೇ ಭಾಗಕ್ಕಾಗಿ ಹೊಸ ಸ್ಕ್ರಿಪ್ಟ್ ಮೇಲೆ ಕೆಲಸ ಮಾಡುತ್ತಿದ್ದರು. ಆದರೆ ಆ ಕತೆ ಕೇಳಿದ ನಂತರ NTR ಅವರು ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ. ಒಂದು ಬ್ಲಾಕ್ ಬಾಸ್ಟರ್ ಸಿನಿಮಾ ನೀಡಲು ಕತೆ ಪ್ರೇಕ್ಷಕರ ಹೃದಯಕ್ಕೆ ತಟ್ಟಬೇಕು. ಆದರೆ ಈ ಸ್ಕ್ರಿಪ್ಟ್ನಲ್ಲಿ ಆ ಶಕ್ತಿ ಇಲ್ಲ ಎಂದು ಅವರು ಭಾವಿಸಿದ್ದಾರಂತೆ. ಕೊರಟಲ ಶಿವ ಮತ್ತು ಜೂನಿಯರ್ NTR ಇಬ್ಬರು ಟಾಲಿವುಡ್ನ ಪ್ರಮುಖ ಹೆಸರುಗಳು. ಈ ಹಿನ್ನೆಲೆಯಲ್ಲಿ ಹೀರೋಗೆ ಕತೆ ಇಷ್ಟವಾಗದಿರುವುದು ದೊಡ್ಡ ಮಟ್ಟದ ವಿವಾದ ಮತ್ತು ಚರ್ಚೆಗೆ ಕಾರಣವಾಗಿದೆ. ದೇವರ ಚಿತ್ರದಲ್ಲಿ ತಾರಕ್ ಜೋಡಿಯಾಗಿ ಜಾನ್ವಿ ಕಪೂರ್ ನಟಿಸಿದ್ದರು. ಸೈಫ್ ಅಲಿ ಖಾನ್ ವಿಲನ್ ಆಗಿ ಅಬ್ಬರಿಸಿದ್ದರು. ದ್ವಿ ಪಾತ್ರದಲ್ಲಿ ತಾರಕ್ ನಟಿಸಿ ಗಮನ ಸೆಳೆದಿದ್ದರು. ಆದರೆ ಸಿನಿಮಾ ದೊಡ್ಡದಾಗಿ ಗೆಲ್ಲಲಿಲ್ಲ. ಇದೇ ಕಾರಣಕ್ಕೆ ಸೀಕ್ವೆಲ್ ಅನುಮಾನ ಎನ್ನುವ ಚರ್ಚೆ ಶುರುವಾಗಿದೆ. ಸದ್ಯ ಪ್ರಶಾಂತ್ ನೀಲ್ ನಿರ್ದೇಶನದ ಡ್ರ್ಯಾಗನ್ ಚಿತ್ರದಲ್ಲಿ ತಾರಕ್ ನಟಿಸುತ್ತಿದ್ದಾರೆ. ಈ ಚಿತ್ರ 2 ಭಾಗಗಳಾಗಿ ತೆರೆಗೆ ಬರುತ್ತಿದೆ. ಅದೇ ಕಾರಣಕ್ಕೆ ದೇವರ 2 ನಿಂತು ಹೋಗುವ ಅನುಮಾನ ಮೂಡಿದೆ. ಡ್ರ್ಯಾಗನ್ ಸಿನಿಮಾ 2 ಭಾಗಗಳಾಗಿ ಬಂದರೆ 2-3 ವರ್ಷ ತಾರಕ್ ಬ್ಯುಸಿ ಆಗುತ್ತಾರೆ. ಅಲ್ಲಿಯವರೆಗೆ ಕೊರಟಲ ಶಿವ ಬೇರೆ ಸಿನಿಮಾ ಮಾಡದೆ ಕಾಯೋದಕ್ಕೆ ಆಗುವುದಿಲ್ಲ. ಇದೇ ಕಾರಣಕ್ಕೆ ದೇವರ 2 ನಿಲ್ಲಬಹುದು ಎನ್ನಲಾಗ್ತಿದೆ. ಕಳೆದ ವರ್ಷ ಬಂದಿದ್ದ ದೇವರ ಸಿನಿಮಾ ಫಲಿತಾಂಶದ ಬಗ್ಗೆ ಭಿನ್ನಾಭಿಪ್ರಾಯ ಇದೆ. ಸಿನಿಮಾ ಸೂಪರ್ ಹಿಟ್ ಎಂದು ಕೆಲವರು ಹೇಳುತ್ತಾರೆ. ಇಲ್ಲ, ನಿರ್ಮಾಪಕರಿಗೆ ನಷ್ಟವಾಗಿದೆ ಎನ್ನುವ ವಾದವೂ ಇದೆ. ಸೋತಿರುವ ಚಿತ್ರಕ್ಕೆ ಸೀಕ್ವೆಲ್ ಬೇಕಾ? ಪ್ರೇಕ್ಷಕರಿಗೆ ಅಷ್ಟು ಕುತೂಹಲ ಕೂಡ ಇಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.